सिद्धिप्रदायकाय ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಾನು ನಿಮ್ಮ ಪಂಡಿತ್ ಲೋಕನಾಥ್ ಭಟ್ ಮಾಡುತ್ತಿರುವಂತಹ ನಮಸ್ಕಾರಗಳು. ಇವತ್ತಿನ ವಿಡಿಯೋದಲ್ಲಿ ಮೇ ತಿಂಗಳ ತುಲಾ ರಾಶಿಯ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ವೃತ್ತಿ ಬದುಕಿನ ಬಗ್ಗೆ ನೋಡೋ ಹಾಗಿದ್ರೆ, ಯಾರೆಲ್ಲ ಬ್ಯೂಟಿ ಪಾರ್ಲರ್ ಬಟ್ಟೆ ಅಂಗಡಿಯನ್ನು ಇಟ್ಕೊಂಡಿದ್ದಾರೆ ಅವರಿಗೆ ಉತ್ತಮವಾದ ಲಾಭಾಂಶವಿದೆ. ಯಾರೆಲ್ಲ ಲಾಯರ್ ಕೆಲಸವನ್ನು ವೃತ್ತಿ ಕೆಲಸವನ್ನು ಮಾಡುವಂತಹ ವ್ಯಕ್ತಿಗಳಾಗಿದ್ದರೆ ಅವರಿಗೆ ತುಂಬ ಒಂದು ಅವಕಾಶಗಳು ದೊರೆಯಲಿದೆ. ಇನ್ನು ಡ್ರೈವರ್ ಕೆಲಸ ಕ್ಯಾಬ್ ಓಡಿಸುವಂಥ ವ್ಯಕ್ತಿಗಳಿಗೆ ಉತ್ತಮವಾದ ಲಾಭಾಂಶವಿದೆ. ಆದರೆ ರಾತ್ರಿಯ ಸಮಯದಲ್ಲಿ ಕಾರನ್ನು ಚಲಾಯಿಸುವಂತಹ ಸಂದರ್ಭದಲ್ಲಿ ತುಂಬ ಜಾಗೃತಿಯಾಗಿ ಇರಿ. ಇನ್ನು ಆರ್ಥಿಕದ ಸ್ಥಿತಿಯನ್ನು ನೋಡೋ ಹಾಗಿದ್ದರೆ ಆರ್ಥಿಕ ಸ್ಥಿತಿ ತುಂಬ ಚೆನ್ನಾಗಿರುತ್ತದೆ. ಆದರೆ ಹಳೆಯ ಸಾಲದ ಮೇಲೆ ತೀರಿಸುವಂತಹ ಸಂದರ್ಭವನ್ನು ಪಡೆದುಕೊಳ್ಳಿ ಹಾಗೂ ಹೊಸ ಸಾಲವನ್ನು ಪಡೆಯಲಿಕ್ಕೆ ಹೋಗಬೇಡಿ. ಮೋಜು ಮಸ್ತಿಗೋಸ್ಕರ ದುಡ್ಡನ್ನು ಹಣ ಖರ್ಚು ಮಾಡೋದು ಬೇಡ. ಮನೆಯವರ ಜೊತೆಗೆ ಹಣ ಖರ್ಚನ್ನು ಮಾಡುವಂಥದ್ದು ತುಂಬ ಸೇಫ್ ಆಗಿರ್ತೀರ. ಇನ್ನು ವ್ಯವಹಾರದ ಬಗ್ಗೆ ನೋಡೋ ಹಾಗಿದ್ದರೆ ಪಾರ್ಟ್ನರ್ಶಿಪ್ ಮಾಡುವಂತಹ ವ್ಯಕ್ತಿಗಳಿಗೆ ಈ ತಿಂಗಳು ತುಂಬ ಕಿರಿಕಿರಿ ಅನ್ನೋದು ಇರುತ್ತದೆ. ಸಣ್ಣ ವಿಷಯಕ್ಕೆ ಪಾರ್ಟ್ನರ್ ಜೊತೆಗೆ ಜಗಳ ಮಾಡಲಿಕ್ಕೆ ಹೋಗಬೇಡಿ. ಹೋಟೆಲ್ ಬಿಸ್ನೆಸ್ ಮಾಡೋರಿಗೆ ತುಂಬ ಲಾಭದಾಯಕ ಅಂಶವಿದೆ. ಹೊಸ ಕಸ್ಟಮರ್ಸು ನಿಮಗೆ ಹುಡುಕಿಕೊಂಡು ಬರುತ್ತಾರೆ. ಇನ್ನು ಪ್ರೀತಿ ಹಾಗೂ ಪ್ರೇಮದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ ಮನೆಯವರ ಮಧ್ಯೆ ಪ್ರೀತಿ ಹೆಚ್ಚಾಗುತ್ತದೆ. ಆದರೆ ಸಂಬಂಧಿಕರ ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ ನೀವು ದೂರ ಉಳಿಯೋದು ಉತ್ತಮ. ಇನ್ನು ಗಂಡ ಹೆಂಡತಿಯ ನಡುವೆ ಒಂದು ಸಂಬಂಧ ತುಂಬ ಚೆನ್ನಾಗಿ ಇರುತ್ತದೆ. ಪ್ರೇಮಿಗಳಿಗೆ ಈ ತಿಂಗಳು ತುಂಬ ಸುಂದರಮಯ ಅಂತ ಹೇಳ್ಬೋದು. ಇನ್ನು ಆರೋಗ್ಯದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ ಹೆಣ್ಣು ಮಕ್ಕಳಿಗೆ ಸೊಂಟ ನೋವು ಕಾಣುವಂಥ ಸಾಧ್ಯತೆ ತುಂಬ ಇದೆ. ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯದಲ್ಲಿ ಚೆಕಪ್ ಅನ್ನೋದು ಮಾಡಿಸ್ಕೊಳ್ಳಿ. ಈ ರಾಶಿಯವರ ಒಂದು ಪರಿಹಾರದ ಮಾರ್ಗವನ್ನು ನೋಡೋ ಹಾಗಿದ್ರೆ ಶುಕ್ರವಾರದ ದಿನ ಮಹಾಲಕ್ಷ್ಮೀ ದೇವಿಗೆ ತುಪ್ಪದ ದೀಪವನ್ನು ಅಂಟಿಸಿ. ನಿಮ್ಮ ಪರ್ಸ್ನಲ್ಲಿ ಯಾವಾಗಲೂ ಒಂದು ಚಿನ್ನದ ಅಥವಾ ಬೆಳ್ಳಿಯ ನಾಣ್ಯವನ್ನು ಇಟ್ಕೊಳ್ಳಿ. ಬಡ ಹೆಣ್ಣು ಮಕ್ಕಳಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಿಮ್ಮ ಅದೃಷ್ಟದ ಸಂಖ್ಯೆ 6 ಹಾಗೂ 2. ನಿಮ್ಮ ಅದೃಷ್ಟದ ಬಣ್ಣ ಬಿಳಿ ಹಾಗೂ ತಿಳಿ ನೀಲಿ. ಹಾಗೂ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಸಹ. ಇದಾಗಿತ್ತು ತುಲಾ ರಾಶಿಯ ಮೇ ತಿಂಗಳ ಭವಿಷ್ಯ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಸಹ ನೇರವಾಗಿ ಬಂದು ಭೇಟಿಯಾಗಿ ಅಥವಾ ಈ ಕೆಳಕಂಡ ನಂಬರಿಗೆ ಕರೆ ಮಾಡಿ. ಧನ್ಯವಾದಗಳು.